ಪ್ರೈಸ್ ದ ಲಾರ್ಡ್. ಪ್ರೀತಿಯ ಸೋದರ ಹಾಗೂ ಸೋದರಿ, ಈ ದಿನ ನೋಡಿದ್ರಲ್ಲಿ ಬಹಳ ಸಂತೋಷದಿಂದಾಗಿದ್ದೇನೆ. ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ಪ್ರೀತಿಯ ಮಕ್ಕಳೇ, ಈ ದಿನ ಹೊಸ ದಿನ ದೇವರು ಕೊಟ್ಟಿದ್ದಕ್ಕಾಗಿ ದೇವ್ರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಪ್ರೀತಿಯ ಮಕ್ಕಳೇ, ಈ ದಿನ ಒಂದು ಒಳ್ಳೆ ವಾಗ್ದಾನ ಏನಂದ್ರೆ ಪದ ಶಕ್ತಿ ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ಇದಕ್ಕೆ ಆಧಾರವಾಗಿ ಮತ್ತೇನ ಬರೆದ ಸುವಾರ್ತೆ 14ನೇ ಅಧ್ಯಾಯ 29ನೇ ವಚನ ನಿಮಗಾಗಿ ನಾನು ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವೇದವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ನಾನು ಕೇಳಿಸ್ಕೊಳ್ತೇನೆ. ಅಲ್ಲಿ ಹೀಗೆ ಹೇಳ್ತಾರೆ ನೋಡಿ, ಆತನು ಬಾ ಅಂದನು. ಆಗ ಪೇತ್ರನು ಯೇಸುವಿನ ಬಳಿಗೆ ಹೋಗುವುದಕ್ಕೆ ದೋಣಿಯಿಂದ ಇಳಿದು ನೀರಿನ ಮೇಲೆ ನಡೆದನು. ಆಮೆನ್, ಹಲ್ಲೆಲೂಯಾ. ನೋಡಿ ಪ್ರೀತಿಯ ಮಕ್ಕಳೇ, ಇಲ್ಲಿ ನೋಡೋದಾದ್ರೆ ಪೇತ್ರನು ತನ್ನ ಶಕ್ತಿಯಿಂದ ನೀರಿನ ಮೇಲೆ ನಡೆಯಲಿಲ್ಲ. ನೋಡಿ, ದೇವರು ಹೇಳ್ತಾರೆ, ನೀನು ಬಾ, ನಾನು ಇದ್ದೀನಿ ಎಂಬುದಾಗಿ. ಅಲ್ಲಿ ಬಿಡುಗಾಳಿ ತುಂಬಾ ನೀರು ದೋಣಿ ಮೇಲೆ ಇತ್ತು. ಅಲ್ಲಿ ಎಲ್ಲ ಶಿಷ್ಯರೆಲ್ಲ ಕುತ್ಕೊಂಡಿದ್ರು. ಆದ್ರೆ ಯೇಸು ಸ್ವಾಮಿ, ದೇವ್ರೇ ನೀನಾಗಿದ್ರೆ ಭಯಪಡ್ತಾನೆ ಪೇತ್ರ, ಅಯ್ಯೋ ಇವ್ರು ಯಾರು ಎಂಬುದಾಗಿ. ಆದ್ರೆ ದೇವ್ರು ಹೇಳ್ತಾನೆ, ನಾನೇ ಪೇತ್ರ ಎಂಬುದಾಗಿ. ಯೇಸುವೆ ನೀನಾಗಿದ್ರೆ ನಾನು ಕೂಡ ನೀರ್ ಮೇಲೆ ನಡೀತೀನಿ ಎಂಬುದಾಗಿ ಪೇತ್ರ ಹೇಳ್ತಾನೆ. ಬಾ ಎಂಬುದಾಗಿ ಹೇಳ್ತಾರೆ. ಆದ್ರೆ ಇವತ್ತು ಆತನ ಮೇಲೆ ಶಕ್ತಿ ಇರಲಿಲ್ಲ ನಡೆಯಕ್ಕೆ. ಅಯ್ಯೋ ಹೇಗಪ್ಪ ನಡೀಲಿ ಎಂಬುದಾಗಿ. ಆಗ ಕಾರ್ಯಗಳನ್ನು ಮಾಡುವಂತೆ ಯೇಸು ಕ್ರಿಸ್ತನು ಅವರನ್ನು ಬಲಪಡಿಸುತ್ತಾನೆ ಎಂಬುದಾಗಿ ನೋಡ್ತೀವಿ. ಹೌದು ಪ್ರೀತಿಯ ಮಕ್ಕಳೇ, ಯೇಸುವಿನಲ್ಲಿ ಒಂದು ಪದದ ಶಕ್ತಿ ಇದೆ. ನೋಡಿ, ಯೋಹಾನ ಬರೆದ ಸುವಾರ್ತೆ ನೋಡಿದಾದ್ರೆ ಅಲ್ಲಿ 1ನೇ ಅಧ್ಯಾಯ 3ನೇ ವಾಕ್ಯ ಹೀಗೆ ಹೇಳ್ತದೆ, ಆತನ ಮೂಲಕವಾಗಿ ಸಮಸ್ತವು ಉಂಟಾಯ್ತು. ಆಮೆನ್, ಹಲ್ಲೆಲೂಯಾ. ಪ್ರೀತಿಯ ಮಕ್ಕಳೇ, ಆತನ ಒಂದು ಮಾತಿನಿಂದ ಸಮಸ್ತವು ಉಂಟಾಯ್ತು ಎಂಬುದನ್ನು ನೋಡ್ತೇವೆ. ಪ್ರತಿ ಒಂದೊಂದು ಕಾರ್ಯಗಳು ಅದ್ಭುತವಾಗಿ ಆತನ ಮಾತು ಹೇಳಿದ ತಕ್ಷಣ ಉಂಟಾಯ್ತು ಎಂಬುದನ್ನು ನೋಡ್ತೇವೆ. ಭೂಮಿ ಆಕಾಶಗಳು ಎಲ್ಲ ಪ್ರತಿಯೊಂದನ್ನು ಮಾನವರಿಗೆ ಏನ್ ಬೇಕು ಅದನ್ನೆಲ್ಲ ಒದಗಿಸುವಂತ ಸರ್ವಶಕ್ತರಾಗಿದ್ದಾರೆ. ಅದೇ ತರ ಮಕ್ಕಳೇ, ನಾವು ದೇವರಲ್ಲಿ ಯಾವ ರೀತಿಯಲ್ಲಿ ಭಯಭಕ್ತಿಯಿಂದ ಜೀವಿಸ್ತಿದ್ವಿ. ನಮ್ಮ ದೋಣಿ ಒಂದು ಪ್ರಯಾಣ, ಒಂದು ಕುಟುಂಬವಾಗಿದ್ರೆ ಒಂದು ದೋಣಿ ಹಾಗೆ. ಅಯ್ಯೋ ನನ್ನ ಜೀವಿತದಲ್ಲಿ ಹೇಗಪ್ಪ ನಡೆಸಲಿ, ಇಂಥ ಬಿರುಗಾಳಿಯಲ್ಲಿ ನಾವು ಜೀವಿಸ್ತಿದ್ದೀವಿ, ಇಂಥ ಕಷ್ಟಕರದಲ್ಲಿದ್ದೀನಿ, ಇಂಥ ಒಂದು ಇದರಲ್ಲಿ ಇದ್ದೀನಲ್ಲಪ್ಪ, ನನಗೆ ಯಾರಪ್ಪ ಬಿಡಿಸ್ತಾರೆ ಅಂತ ನಾವು ಹೇಳ್ಬೋದು. ಆದ್ರೆ ಯೇಸು ಸ್ವಾಮಿ ಹೇಳ್ತಾನೆ, ಬಾ, ನಾನು ನಿನ್ನ ಸಂಗಡ ಇದ್ದೇನೆ ಎಂಬುದಾಗಿ ಹೇಳ್ತಿದ್ದಾರೆ. ಹೌದು ಪ್ರೀತಿಯ ಮಕ್ಕಳೇ, ಯೇಸುವಿನ ಪದದಲ್ಲಿ ಶಕ್ತಿ ಇದೆ. ಆತನಲ್ಲಿ ನಾವು ನಂಬಿಕೆಯಿಂದ ಮುಂದೆ ಸಾಗಬೇಕು. ದೇವರೇ ಪೇತ್ರನ ಯಾವ ತರ ನೀರಿನಲ್ಲಿ ನಡೆಸಿದೋ ಅದೇ ತರ ನನ್ನ ಕುಟುಂಬದಲ್ಲೂ ನನ್ನ ಎಲ್ಲ ಕಾರ್ಯಗಳಲ್ಲೂ ನೀನ್ ನಡೆಸಪ್ಪ ಅಂತ ಹೇಳುವಾಗ ನಿಶ್ಚಯವಾಗಿ ನಡೆಸುವಂತ ಸರ್ವಶಕ್ತರಾಗಿದ್ದಾರೆ. ಪ್ರೀತಿಯ ಮಕ್ಕಳೇ, ಆತ ಹೇಳ್ತಾರೆ, ನಾನು ಸಮಸ್ತವನ್ನು ಸೃಷ್ಟಿ ಮಾಡಿದ್ದೇನೆ, ನಾನು ಸಮಸ್ತವನ್ನು ಉಂಟು ಮಾಡಿದ್ದೇನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹೌದು ಪ್ರೀತಿಯ ಮಕ್ಕಳೇ, ದೇವರು ಎಲ್ಲವನ್ನು ಉಂಟು ಮಾಡಿದರೆ ನನ್ನ ಮಗಳಿಗೆ, ನನ್ನ ಮಗನಿಗೆ ಏನ್ ಅಗತ್ಯವಿದೆ ಎಂಬುದಾಗಿ ಹೇಳ್ತಾರೆ. ಹೌದು ಪ್ರೀತಿಯ ಮಕ್ಕಳೇ, ಆತನಲ್ಲಿ ನಾವು ನಂಬಿಕೆಯಿಂದ ಜೀವಿಸುವಾಗ ನಮಗೆ ಸಹಾಯ ಮಾಡುವಂತಹ ಸರ್ವಶಕ್ತರಾಗಿದ್ದಾರೆ. ಅದೇ ತರ ರೋಮದವರಿಗೆ ಪೌಲ 2ನೇ ಅಧ್ಯಾಯ 11ನೇ ವಾಕ್ಯ ಹೇಳ್ತದೆ ಏನಂದ್ರೆ, ದೇವರಿಗೆ ಪಕ್ಷಪಾತವಿಲ್ಲ. ಧರ್ಮ ನೋಡಿ, ಏನು ಪಕ್ಷಪಾತವಿಲ್ಲ. ಆದ್ರೆ ನೋಡಿ ಏನ್ ಹೇಳ್ತಾರೆ ಅದು ಓದ್ತೀನಿ. ಏನಂದ್ರೆ, ದೇವರಿಗೆ ಪಕ್ಷಪಾತವಿಲ್ಲ. ಧರ್ಮಶಾಸ್ತ್ರದವರಾಗಿ ಪಾಪ ಮಾಡಿದವನು ಧರ್ಮಶಾಸ್ತ್ರವಿಲ್ಲದವರಾಗಿ ನಾಶ ಹೊಂದುವರು. ಆದರೆ ಧರ್ಮಶಾಸ್ತ್ರವು ಉಳ್ಳವರಾಗಿದ್ದು ಪಾಪ ಮಾಡಿದವರು ಧರ್ಮಶಾಸ್ತ್ರ ಅನುಸಾರವಾಗಿ ತೀರ್ಪನ್ನು ಹೊಂದುವರು. ಆಮೇಲೆ ದೇವ್ರ ವಾಕ್ಯ ಯಾರು ಓದ್ತಾ ಇರ್ತಾರೋ ಅವ್ರಿಗೆ ಒಳ್ಳೆ ಮಾರ್ಗದಲ್ಲಿ ನಡೆಸ್ತಾರೆ. ಪ್ರೀತಿಯ ಮಕ್ಕಳೇ, ನಾನು ಪಾಪದಲ್ಲಿ ಇಲ್ಲ, ನಾನು ಒಳ್ಳೆ ಒಂದು ಮಾರ್ಗದಲ್ಲಿ ನಡೀತಾ ಇದ್ದೀನಿ ಎಂಬುದಾಗಿ ಹೇಳ್ತೇವೆ. ಆದ್ರೆ ನ್ಯಾಯ ತೀರ್ಪು ಬರುತ್ತೆ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಪ್ರೀತಿಯ ಮಕ್ಕಳೇ, ದೇವ್ರ ವಾಕ್ಯ ಪ್ರತಿದಿನ ನಾವು ಓದುವಾಗ, ಪ್ರತಿದಿನ ಧ್ಯಾನಿಸುವಾಗ ನಮ್ಮನ್ನು ಆಶೀರ್ವದಿಸುತ್ತೆ ದೇವರು. ನಮ್ಮನ್ನು ಬಿಡುಗಾಳಿ ಅಂತ ಎಂಥ ಇದ್ರು ಕೂಡ ದೇವರು ನಮ್ಮನ್ನು ಕಾಪಾಡುವಂತ ಸರ್ವಶಕ್ತರಾಗಿದ್ದಾರೆ. ಆತನ ಪದದಲ್ಲಿ ಶಕ್ತಿ ಇದೆ. ಆತನಲ್ಲಿ ನಾವು ನಂಬಿಕೆಯಿಂದ ಜೀವಿಸಬೇಕು. ದೇವರೇ ನೀನು ನಮ್ಮನ್ನು ಒಳ್ಳೆ ಮಾರ್ಗದಲ್ಲಿ ನಡೆಸುವಂತ ದೇವ್ರು ಹಾಕಿದಪ್ಪ. ದೇವರೇ ನೀನು ನನ್ನ ಪಾಪದಲ್ಲಿ ಜೀವಿಸದೆ, ಕತ್ತಲಲ್ಲಿ ಜೀವಿಸದೆ, ನನ್ನ ಬೆಳಕಾಗಿ ಜೀವಿಸುವಂತೆ ನನ್ನನ್ನು ಮಾರ್ಪಡಿಸು ಅಪ್ಪ. ಈ ದೋಣಿಯಲ್ಲಿ ನಾನು ಯಾವ ರೀತಿಯಲ್ಲಿ ನಡೀತೀನೋ ಎಂಬತ್ತ ಗಲಿಬಿಲಿ ನಾವು ಇರ್ಬೋದು. ಆದ್ರೆ ದೇವ್ರು ಹೇಳ್ತಾರೆ, ಪೇತ್ರನೇ ನೀನ್ ಬಾ ಎಂಬುದಾಗಿ. ಪೇತ್ರ ಗಲಿಬಿಲಿ, ಅಯ್ಯೋ ನಾನು ಇಂಥ ನೀರಲ್ಲಿ ಹೆಂಗಪ್ಪ ನಡೀಲಿ ಎಂಬುದಾಗಿ ಭಯಪಡ್ತಾ ಇದ್ದ. ಆದ್ರೂ ಕೂಡ ದೇವ್ರ ಶಕ್ತಿಯಿಂದ ಆತನನ್ನು ಕರ್ಕೊಂಡಿದ್ದಾರೆ ಎಂಬುದನ್ನು ನೋಡ್ತೀವಿ. ಹೌದು ಪ್ರೀತಿಯ ಮಕ್ಕಳೇ, ದೇವರಿದ್ದಾರೆ ನಮಗಾಗಿ. ಆ ದೋಣಿಯಿಂದ ಅದ್ಭುತವಾಗಿ ನಡೆಸ್ತಾರೆ. ಈ ದಿನ ದೇವರು ಆತನ ಪದದ ಶಕ್ತಿಯಿಂದ ನಿಮ್ಮನ್ನು ನಡೆಸ್ತಾನೆ. ನೀವೆಂತ ಬಿರುಗಾಳಿ ಸಮಸ್ಯೆಲಿದ್ರು, ಎಂತ ಬಲಹೀನಲ್ಲಿ ಇದ್ರು ಕೂಡ ದೇವ್ರು ನಮ್ಮನ್ನು ಕರೆಯುವಂತ ದೇವರಾಗಿದ್ದಾನೆ. ಪ್ರೀತಿಯ ಮಕ್ಕಳೇ, ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಸ್ವಾದಿಸಿ ಕಾಪಾಡಿ. ಮೇ ಗಾಡ್ ಬ್ಲೆಸ್ ಯು. ಈ ವಿಡಿಯೋ ಇಷ್ಟವಾದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ದೇವ್ರು ನಿಮ್ಮನ್ನು ಆಶೀರ್ವದಿಸ್ತಾರೆ. ಪ್ರತಿದಿನ ನಿಮಗಾಗಿ ನಾನು ಪ್ರಾರ್ಥಿಸ್ತೇನೆ. ಕಮೆಂಟ್ಸ್ ಅಲ್ಲಿ ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ ಕೇಳಿಸಿ ನಿಮಗಾಗಿ ಪ್ರಾರ್ಥಿಸ್ತೇನೆ. ದೇವ್ರು ನಿಮ್ಮನ್ನು ವಿಶೇಷವಾಗಿ ಆಶೀರ್ವದಿಸಿ ಕಾಪಾಡಿ. ಪ್ರಾರ್ಥನೆ ಮಾಡೋಣ. ಕಣ್ಮುಚ್ಚಿಕೊಂಡು. ಪರಿಶುದ್ಧನೇ ಪ್ರೀತಿಯುಳ್ಳ ತಂದೆಯಂದಿರು ಸ್ವಾಮಿ,
ಈ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಪ್ರೀತಿಯುಳ್ಳ ದೇವರೇ, ಕಳೆದ ವಾರದಲ್ಲಿ ಅದ್ಭುತವಾಗಿ ಕಾಪುಕೊಡು ಅಪ್ಪ. ಪೇತ್ರನ ಸಂಗಡ ಇದ್ದಂಥ ದೇವರೇ ಅಪ್ಪ, ಬಿರುಗಾಳಿ ಬೀಸಿ ಆತನ ಸಮುದ್ರ ಮೇಲೆ ನಡೆಸಿದಂಥ ದೇವರೇ, ಅದೇ ತರ ಈ ದಿನ ದೇವರೇ ನಿನ್ನ ಪದದಲ್ಲಿ ಶಕ್ತಿ ಇದೆ ಸ್ವಾಮಿ. ಈ ವಿಡಿಯೋ ಯಾರು ನೋಡ್ತಾರೆ ಸ್ವಾಮಿ, ಆ ಮಕ್ಕಳನ್ನ ಆಶೀರ್ವದಿಸು, ಅವ್ರಿಗೆಲ್ಲ ಸಮಸ್ಯೆಯಿಂದ ಬಿಡುಗಡೆ ಕೊಡು, ಒಳ್ಳೆ ಆರೋಗ್ಯ ಭಾಗ್ಯ ಕೊಡು ಸ್ವಾಮಿ ಅಂತ ಪ್ರಾರ್ಥಿಸಿದ್ರೆ ಅಪ್ಪ. ಈ ದಿನ ನೋಡುವಂತೆ ಕೃಪೆ ಕೊಟ್ಟಕ್ಕಾಗಿ ಸ್ತೋತ್ರ. ಈ ಮುಂಜಾನೆ ವೇಳೆಯಲ್ಲಿ ಅವ್ರನ್ನ ಬೇಕಂತೆಲ್ಲ ಸಹಾಯ ಮಾಡು. ಅವರು ಯಾವ ಬಿರುಗಾಳಿಯಲ್ಲಿ ಜೀವಿಸ್ತಿದ್ರು ಆ ದೋಣಿಯಲ್ಲಿ ಅವ್ರ ಸಂಗಡ ಇದ್ದು ಕಾಪಾಡು ಸ್ವಾಮಿ ಅಂತ ಪ್ರಾರ್ಥಿಸಿದ್ರೆ ಪ್ರೀತಿ ತಂದೆ. ಈ ಚಿಕ್ಕ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತನಲ್ಲಿ ಬೇಡ್ತೇನೆ ಜುಡುತ್ತದೆ. ಆಮೇನ್. ಮೇ ಗಾಡ್ ಬ್ಲೆಸ್.